ಎಸ್, ಇಟ್ ವಾಸ್ ಗಣೇಶ ಫೆಸ್ಟಿವಲ್. ಗಣೇಶ ಹಬ್ಬ ಬಂದ ಮೇಲೆ ಸಂಭ್ರಮ ಎಲ್ಲ ಕಡೆ. ಸೊ ನಾನವತ್ತು ಡೆಕೋರೇಷನ್ಗೆ ಶಾಪಿಂಗ್ ಮಾಡಲಿಕ್ಕೆ ಅಂತ ಒಂದು ಅಂಗಡಿಗೆ ಹೋಗಿದ್ದೆ. ನಂದು ಪರ್ಮನೆಂಟ್ ಅಂಗಡಿ ಇದು ಮಯೂರ್ ನಾವಲ್ಟಿ ಅಂತ ಬಸವೇಶ್ವರ ನಗರಲ್ಲಿ. ಸೊ ಇಲ್ಲಿ ಏನೇ ಇದ್ರೂ ನಾವೆಲ್ಲ ಇಲ್ಲೇ ಖರೀದಿ ಮಾಡೋದು. ದಿ ಗಿವ್ ದ ಬೆಸ್ಟ್ ಆಫ್ ದ ಪ್ರಾಡಕ್ಟ್ಸ್. ಸೊ ಡೆಕೋರೇಷನ್ಗೆ ಏನೆಲ್ಲ ಬೇಕು ಎಲ್ಲ ಐಟಮ್ಸನ್ನು ನಾನಿಲ್ಲಿ ತೊಗೊಂಡು ಹೋದೆ. ಹಬ್ಬ ಅಂದಮೇಲೆ ಮೆಹಂದಿ ಹಚ್ಚೋ ಕಾರ್ಯಕ್ರಮ ಅಂತೂ ಇದ್ದೇ ಇರ್ತದೆ. ಸೊ ಮಕ್ಕಳಿಗೆಲ್ಲ ಅವತ್ತು ಗಣಪತಿ ಚಿತ್ರನ ಕೈ ಮೇಲೆ ಬಿಡಿಸ್ತಾ ಇದ್ದೆ. ಸೊ ಎಲ್ಲ ಮಕ್ಕಳು ಖುಷಿಯಿಂದ ಗಣಪತಿ ಚಿತ್ರ ಮೆಹಂದಿನ ಅವತ್ತು ಬಿಡಿಸ್ಕೊಂಡ್ಲಿಕ್ಕೆ ಎಲ್ಲರಿಗೂ ಹಾಕಿದೆ. ಸೊ ನೋಡ್ಬೋದು. ಸೊ ಅವತ್ತೆಲ್ಲರ ಕೈಯಲ್ಲೂ ಗಣೇಶ ಇದ್ದ. ಮಕ್ಕಳಿಗೆ ಏನಾದರೂ ಒಂದು ಆ್ಯಕ್ಟಿವಿಟಿ ಕೊಡ್ತಿರಬೇಕು. ಬಿಕಾಸ್ ಅವತ್ತು 3 ದಿನ ರಜಾ ಇತ್ತು. ಸೊ ಮಕ್ಕಳಿಗೆ ಕ್ಲೇಯಿಂದ ಒಂದು ಪುಟ್ಟ ಗಣೇಶ ಮಾಡೋಣ ಬನ್ನಿರಿ ಅಂತ ಎಲ್ಲರಿಗೂ ಕೂತ್ಕೊಂಡಿದ್ದೆ. ಸೊ ಯು ಆರ್ ಟ್ರೈಂಗ್ ಟು ಮೇಕ್ ಲಿಟಲ್ ಗಣೇಶ ಇನ್ ದ ಫಾರ್ಮ್ ಆಫ್ ಡೂ ಇಟ್ ಯುವರ್ ಸೆಲ್ಫ್. ಸೊ ದೇ ವಿಲ್ ಮೇಕಿಂಗ್ ಆಲ್ ದ ಅಟೆಂಪ್ಟ್ಸ್ ಟು ಮೇಕ್ ಸ್ಮಾಲ್ ಗಣೇಶ ಆಸ್ ಯು ಸಿ ಹಿಯರ್. ಸೊ ಮನೆಯಲ್ಲೇ ಮುರಿದಿರೋ ಕಿವಿಗೆ ನೋವು ಅಥವಾ ಸ್ಮಾಲ್ ಸರದ್ದೇನಾದರೂ ಪಾರ್ಟ್ಸು, ಇಯರಿಂಗ್ಸ್ ಪಾರ್ಟ್ಸ್ ಎಲ್ಲ ಸೇರಿ ಅದರಿಂದನೇ ಡೆಕೋರೇಷನ್ ಮಾಡ್ತಿದ್ದೆ ಇಲ್ಲಿ. ಸೊ ದೀಸ್ ವರ್ ದ DIY ಗಣೇಶ ಮೇಡ್ ವಿತ್ ಆಲ್ ದ ಕಿಡೋಸ್. ಸೊ ದಿಸ್ ವಾಸ್ ದ ಡೆಕೋರೇಷನ್. ಸೊ ನಮ್ಮ ಫುಲ್ ಬಚ್ಚಾ ಪಾರ್ಟಿ ರೆಡಿ ಇತ್ತವತ್ತು. ಎಲ್ಲರೂ ಸೇಮ್ ಡ್ರೆಸ್ ಹಾಕ್ಕೊಂಡು ಮಿಂಚ್ತಿದ್ರು. ಸೊ ದೇ ಆಲ್ ವರ್ ಲುಕಿಂಗ್ ವೆರಿ ಕ್ಯೂಟ್. ಸೊ ಗಣೇಶ ತರೋಕೆ ರೆಡಿ ಆಗಿದ್ರು. ತಮ್ಮ ಗಣೇಶನ ಇಲ್ಲಿ ತೋರಿಸ್ತಾ ಇದ್ರು ಅವರು. ಸೊ ದೇ ವೆರಿ ಪೊಸೆಸಿವ್ ಅಬೌಟ್ ದ ಗಣೇಶ ದೇ ಮೇಡ್. ಸೊ ಇಲ್ಲಿ ತೋರಿಸ್ತಾ ಇದ್ರು. ಸೊ ಅದನ್ನು ಪೂಜೆಗೆ ನಾವು ಅಲ್ಲಿ ಮೇಲೆ ಹಾಗೆ ಸುಮ್ಮನೆ ಡೆಕೋರೇಷನ್ಗೆ ಅಂತ ಇಟ್ಬಿಟ್ಟಿದ್ವಿ. ಸೊ ಎಲ್ಲರೂ ರೆಡಿ ಇದ್ವಿ. ನಾವು ವಿ ಕೇಮ್ ಟು ದ ಸ್ಪಾಟ್ ವೆರ್ ಇನ್ ವಿ ಹ್ಯಾಡ್ ಟು ಗೆಟ್ ದ ಗಣೇಶ, ಅವರ್ ಹೋಮ್ ಗಣೇಶ. ಸೊ ನಮ್ಮ ಗಣೇಶ ರೆಡಿ ಇದ್ದ. ಯಾವುದೇ ಸಮಾರಂಭ ಶುಭಾರಂಭಗಳಲ್ಲಿ ಮೊದಲು ನಾವೆಲ್ಲ ವಿನಾಯಕನ ಪೂಜೆ ಮಾಡೋದು ಒಂದು ಪದ್ಧತಿ. ಎಲ್ಲ ವಿಘ್ನಗಳನ್ನು ದೂರ ಮಾಡೋ ಮಾಸ್ಟರ್ ಅವನು. ಒನ್ ಮೋರ್ ಸ್ಪೆಷಾಲಿಟಿ ಆಫ್ ಗಣೇಶ ಚತುರ್ಥಿ ಇಟ್ ಈಸ್ ದ ಮೋಸ್ಟ್ ಸೆಲೆಬ್ರೇಟೆಡ್ ಫೆಸ್ಟಿವಲ್ ಇನ್ ಇಂಡಿಯಾ irrespective of caste and creed. The Maratha leader Chhatrapati Shivaji Maharaj initiated Ganesh Chaturthi celebrations in Maharashtra to promote the spirit of nationalism. ಸೊ ಇದನ್ನು ನಾವು ನಮ್ಮ ಗಣೇಶನ ಬರ್ಮಾಡ್ಕೊಳ್ತಿದ್ರು ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ. ಇಲ್ಲಿ ಅಡಿಕೆ ಬೆಟ್ಟದಿಂದ ಒಂದು ಸ್ಮಾಲ್ ರಂಗೋಲಿ ಹಾಕಿದ್ದೆ. ಇದನ್ನು ಹೆಂಗೆ ಹಾಕೋದು ಅಂತ ಮುಂದೆ ನೋಡ್ರಿ. ಸೊ ಆರತಿ ನಡೀತಿತ್ತು ಗಣೇಶನಿಗೆ. ಸೊ ಗಣೇಶನ ಜನನದ ಪ್ರತೀಕವಾಗಿ ಅವನ ವಿಗ್ರಹವನ್ನು ನಾವೆಲ್ಲ ಮನೆಗೆ ತಂದು ಪೂಜಿಸಿ ಆರಾಧಿಸಿ ಅನೇಕ ಭಕ್ಷ್ಯಗಳನ್ನು ಮಾಡಿ ಅವನ ಪ್ರೀತಿಯ ಸಿಹಿ ಮೋದಕ ಇವೆಲ್ಲವನ್ನ ಮಾಡಿ ಹಬ್ಬದ ಆಚರಣೆ ಮಾಡ್ತೀವಿ. ಅವತ್ತು ಆ್ಯಕ್ಚುಲಿ ಬಸ್ಕಿ ತೆಗಿಬೇಕು ಅಂತಂತಾರೆ. ಮಕ್ಕಳಿಗೆ ಏನೋ ಸ್ವಲ್ಪ ಜಾಸ್ತಿ ಚುರುಕಾಗಲಿ, ಮೊದಲು ಚುರುಕಾಗಲಿ ಅಂತ ಇದೊಂದು ಪದ್ಧತಿ. ಇದು ಅಡಿಕೆ ಬೆಟ್ಟದ ರಂಗೋಲಿ ಹೇಳ್ತಿದ್ನಲ್ಲ ಆವಾಗಲೇ, ಅದು ಇದ್ರದ್ದು ಒಂದು ಡೆಮೋ ತೋರಿಸ್ತಿದ್ದೆ. ಸೊ ಏನಿಲ್ಲ, ಅಡಿಕೆ ಬೆಟ್ಟನಿಟ್ಟು ಮೇಲೊಂಚೂರು ರಂಗೋಲಿ ಹಾಕಿ ಹಿಂಗೆ ಸ್ಪ್ರೆಡ್ ಮಾಡಿಬಿಟ್ರೆ ಎಷ್ಟು ನೀಟಾಗಿ ಒಂದು ಸರ್ಕಲ್ ಫಾರ್ಮ್ ಆಗುತ್ತಲ್ಲಿ. ಹಾಗೆ ಒಂದು ಪುಟ್ಟ ಗಣೇಶನ ಅದರ ಎದುರು ತೆಗೆದು ಕಲರ್ ತುಂಬ್ತಿದ್ದೆ. ಸೊ ಈ ಥರ ನೋಡ್ಬೋದು ನೀವು. ಅಡಿಕೆ ಬೆಟ್ಟದಿಂದ ಒಂದು ಲೈನ್ ಹಾಕ್ಕೊಂಡು ಕೆಳಗಡೆ ಒಂದು ಪುಟ್ಟ ಗಣೇಶ ಹಾಕಿದ್ದೆ. ಹಬ್ಬ ಎಲ್ಲ ಮುಗಿಸಿ ಫೋಟೋ ಸೆಷನ್ ಎಲ್ಲ ಮುಗಿಸಿ ಅವತ್ತೊಂದು ಸ್ವಲ್ಪ ನಾವು ಹೊರಗಡೆ ಹೋಗಿದ್ವಿ. ಎಲ್ಲೆಲ್ಲಿ ಹೋಗಿದ್ವಿ ಅಂತ ಈಗ ನಾವು ತೋರಿಸ್ತಾ ಹೋಗ್ತೀನಿ. ಸೊ ಕೆಲವೊಂದು ದೇವಸ್ಥಾನ, ಅಲ್ಲೊಂದು ಚಿತ್ರಕಲಾ ಪರಿಷತ್ ಅಂತದಲ್ಲ, ಅಲ್ಲಿ ಹೋಗಿದ್ವಿ. ಸೊ ನಾವು ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಯು ಕ್ಯಾನ್ ಫೈಂಡ್ ಆಲ್ ದ ಇನ್ಫಾರ್ಮೇಷನ್ ಅಬೌಟ್ ವೇರ್ ಆಲ್ ವಿ ಹ್ಯಾಡ್ ಬೀನ್ ಟು. ಈ
if you are a hardcore shopaholic or someone who have a keen eye for handicrafts, if yes, then Chitrakala Parishad is a perfect place. In Chitrakala Parishad, you can experience a rare contemporary form of arts and crafts, clothing, jewelry, home decor, furniture, handicraft products directly from the makers from across India. It was a very pleasant atmosphere there with all the precautionary measures. Artisans suffered severe hardship during COVID pandemic and they need a lot of encouragement as of now. So creating a market for the works of artisans is the need of the hour. So institutions such as Chitrakala Parishad are rendering a very good service in this regard. ಇಲ್ಲಿ ಪ್ರತಿಯೊಂದು ಸ್ಟಾಲ್ನಲ್ಲೂ ಏನು ತಗೊಳ್ಳಿ ಏನು ಬಿಡಲಿ ಅನ್ನೋಷ್ಟು ಕಲಾತ್ಮಕವಾದ ಎಲ್ಲ ವಸ್ತುಗಳಿಲ್ಲಿದ್ದವು. ಸೊ ಇಲ್ಲಿ ಬ್ರಾಸ್ ಐಟಮ್ಸ್ ಅಂತೂ ಇಷ್ಟು ಚಂದ ಇದ್ವು ಅಂತಂದರೆ, ಇಷ್ಟು ಸಣ್ಣ ಸಣ್ಣ ಪುಟ್ಟ ಐಟಮ್ಸು ಎಷ್ಟು ನೀಟಾಗಿ ಕೆತ್ತಿ ಮಾಡಿದ್ರು. ಇಲ್ಲಿ ನೋಡಿ ಕೊಳಲಿತ್ತು, ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಟೈಪ್, ಇಲ್ಲಿ ನೈಫ್, ಸೊ ಎಷ್ಟು ನೀಟಾಗಿತ್ತು. ಆಮೇಲೆ ಕೆಲವೊಂದು ಲೈವ್ ಪರ್ಫಾರ್ಮೆನ್ಸಸ್ ನಡೀತಿದ್ವು ಇಲ್ಲಿ. ರಾಜಸ್ಥಾನಿಂದ ಫೋಕ್ ಸಿಂಗರ್ಸ್ ಬಂದಿದ್ರು. ಸೊ ಲೈವ್ ಪರ್ಫಾರ್ಮೆನ್ಸಸ್ ವರ್ ಗೋಯಿಂಗ್ ಆನ್ ಫ್ರಮ್ ರಾಜಸ್ಥಾನಿ ಫೋಕ್ ಸಿಂಗರ್ಸ್. So there were around 90 plus pop-up stalls which had little bit of everything from kalamkari prints, Jodhpuri jutis, Manipuri trinkets to silk sarees, wall hangings and colorful pottery. It was very very beautiful. ಅದಾದ ನಂತರ ನಾವು ಮಲ್ಲೇಶ್ವರಂನಲ್ಲಿರೋ ದಕ್ಷಿಣಮುಖ ನಂದಿ ತೀರ್ಥ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ವಿಶೇಷತೆ ಏನಂದರೆ, ಇಲ್ಲಿರುವ ಬಸವ ಅಥವಾ ನಂದಿ ವಿಗ್ರಹ ಏನದಲ್ಲ ಅದು ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿದ್ದು, ಅದರ ಬಾಯಿಂದ ನೀರು ಸದಾಕಾಲ ಬೀಳ್ತಾನೆ ಇರ್ತದೆ. ಇಲ್ಲಿ ಆ ನೀರು ನೇರವಾಗಿ ಅದರ ಕೆಳಗೆ ಇರುವ ಶಿವಲಿಂಗದ ಮೇಲೆ ಬಿದ್ದು ಆಮೇಲೆ ಶಿವಲಿಂಗ ಮುಂದಿರುವ ಚೌಕಾಕಾರದ ಮೆಟ್ಟಿಲು ಬಾವಿ ಒಳಗೆ ಸಂಗ್ರಹಿಸ್ತದಲ್ಲಿ. ಇಲ್ಲಿ ನೋಡ್ತಿರ್ಬೋದು ನೀವು, ಅದು ತುಂಬ ಸುಂದರವಾಗಿರೋ ಒಂದು ದೇವಸ್ಥಾನ ಇದು. ಸೊ ಮಧ್ಯದಲ್ಲಿ ಕಲ್ಯಾಣಿ ಅಂತ ಏನು ಮಾಡಾರಲ್ಲ, ಅಲ್ಲಿ ಸ್ಮಾಲ್ ಪೂಲಲ್ಲಿ ಆಮೆ ಮತ್ತು ಮೀನುಗಳನ್ನು ಅಲ್ಲಿ ಬಿಟ್ಟಿದ್ದಾರಲ್ಲಿ. ದ ಟಾರ್ಟಾಯ್ಸ್ ಆ್ಯಂಡ್ ಫಿಶ್ have been left in the pond in front of the statue or the idol. So they look very beautiful. Kids especially enjoy a lot in this temple. ಆಮೇಲೆ ನಾವು ಅದೇ ದೇವಸ್ಥಾನ ಎದುರುಗಡೆ ಇರುವ ಗಂಗಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇದು ಬೆಂಗಳೂರಿನ ಭಾಳ ಪ್ರಾಚೀನ ಗುಡಿ ಒಳಗೆ ಒಂದು ಗುಡಿ. 2004ರಲ್ಲಿ ಇದು ಸ್ಥಾಪಿತವಾಗಿತ್ತು. ಗಂಗಮ್ಮ ದೇವಿ ಟೆಂಪಲ್ is dedicated to goddess Ganga, who represents the innermost pristine coolness, piety and purity. ಅವತ್ತು ಗೌರಿ ಗಣೇಶದ ಅಲಂಕಾರ ಮಾಡಿದ್ರು. ಭಾಳ ಅಂದರೆ ಭಾಳ ಸುಂದರವಾಗಿತ್ತು. ಮೆಕ್ಕೆಜೋಳದಿಂದೆಲ್ಲ ಅಲಂಕಾರ ಮಾಡಿದ್ರು. ನೀವು ನೋಡ್ತಿರೋ ಹಾಗಿಲ್ಲಿ ಬೆಳ್ಳಿ ಗಣೇಶದ ವಿಗ್ರಹ, ಇಲ್ಲಿ ರಥದ ಯಾತ್ರೆ, ಬಹಳ ಸುಂದರವಾಗಿ ಇಡೀ ದೇವಸ್ಥಾನನ ಅವತ್ತು ಅಲಂಕಾರ ಮಾಡಿದ್ರು. ಆಮೇಲೆ ನಾವು ಗಂಗಮ್ಮ ದೇವಸ್ಥಾನ ಪಕ್ಕದಲ್ಲೇ ಇರುವ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೂ ಬಂದ್ವಿ. ಅಲ್ಲಿ ಪ್ರದಕ್ಷಿಣೆ ಹಾಕುವಾಗ ಈ ಥರ ಒಂದು ಫ್ರೇಮ್ ಥರ ಹಾಕಿದಾರಲ್ಲಿ. ಅಲ್ಲಿ ನಾವೇನಾದರೂ ಅಂದ್ಕೊಂಡು ಈ ಥರ ಬರೆದ್ರೆ ಅದು ನಿಜ ಆಗುತ್ತೆ ಅನ್ನೋದು ಒಂದು ಅಲ್ಲಿ ನಂಬಿಕೆ. ಆಮೇಲೆ ಅಲ್ಲೇ ಪಕ್ಕದಲ್ಲಿರೋ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೂ ಹೋದ್ವಿ. ಶ್ರೀಶೈಲ ಮಲ್ಲಿಕಾರ್ಜುನ ಈಸ್ ಒನ್ ಆಫ್ ದ 12 ಜ್ಯೋತಿರ್ಲಿಂಗ ಆ್ಯಂಡ್ ಕಾಡು ಮಲ್ಲಿಕಾರ್ಜುನ ಟೆಂಪಲ್ ಈಸ್ ದ ರೆಪ್ಲಿಕಾ ಆಫ್ ದಟ್ ಪರ್ಟಿಕ್ಯುಲರ್ ಜ್ಯೋತಿರ್ಲಿಂಗ ವಿಚ್ ಈಸ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ. ಇಲ್ಲಿ ಸುಬ್ರಹ್ಮಣ್ಯ, ಚಂಡಿಕೇಶ್ವರ, ಅರ್ಧನಾರೀಶ್ವರ, ಕಾಶಿ ವಿಶ್ವನಾಥ, ಗಣಪತಿ, ಕಾಲಭೈರೇಶ್ವರ ವಿಗ್ರಹ, ನವಗ್ರಹ ಮತ್ತು ಆಂಜನೇಯ ಗುಡಿನೂ ಒಳಗೆ ಇದ್ದಾವೆ. ಆಮೇಲೆ ನಾವು ವಿದ್ಯಾಪೀಠಕ್ಕೆ ಹೋಗಿದ್ವಿ. ಅಲ್ಲಿ ಬಹಳ ಸುಂದರವಾದ ರಂಗೋಲಿ ಹಾಕಿದ್ರು. ಸೊ ವೆರಿ ಬ್ಯೂಟಿಫುಲ್ ರಂಗೋಲಿ ಅಟ್ ವಿದ್ಯಾಪೀಠ್. ಸೊ ಐ ಜಸ್ಟ್ ಕ್ಯಾಪ್ಚರ್ಡ್ ದಿಸ್. ಎಸ್, ದಿಸ್ ವಾಸ್ ಅವರ್ ಆಫೀಸ್ ಸ್ಟಾಫ್. ನಮ್ಮ ಟೀಮ್ ಇಲ್ಲಿ ಎಂಟೈರ್ ಟೀಮ್ ವಾಸ್ ಅಟ್ ಅ ಹೋಮ್ ಟು ಸೆಲೆಬ್ರೇಟ್ ಗಣೇಶ ಚತುರ್ಥಿ. ಸೊ ದೇ ಒಬ್ಲೈಸ್ ಟು ಕಮ್ ಅಟ್ ಅ ಹೋಮ್. ಸೊ ಎಲ್ಲರೂ ಬಂದು ಅವತ್ತು ಪೂಜೆಗೆ ಎಲ್ಲರೂ ಬಂದಿದ್ರು. So I had done twinning with my sister-in-law. So we had a nice photo session on that night.
my entire family. So finally it was the Visarjan day. There is an interesting story behind the legend of Ganesh Visarjan. So ಅದನ್ನ ಇವತ್ತು ನಾನು ಹೇಳೋಣ ಅಂತ ಅಂದ್ಕೊಂಡೆ. It is believed that Lord Ganesha returns to Mount Kailash to join his parents Lord Shiva and Goddess Parvati on the last day of the festival. So the celebration of Ganesh Chaturthi also denotes the significance of the cycle of birth, life and death. Ganesha, who is also known as the Lord of New Beginnings, is also worshipped as the remover of obstacles. It is believed that when the idol of the Ganesha is taken out for immersion, it also takes away with it the various obstacles of the house, and these obstacles are destroyed along with the Visarjan. And like always, we also hope that this year also the remover of obstacles, Lord Ganesha, shower us with his blessings and wipe out all the struggles from our life. So finally the Ganesh Chaturthi celebrations came to an end after the Visarjan. So just taking one more glance of the last video. ಸೊ ಗಣೇಶ ಹೋದಾಗ ಸ್ವಲ್ಪ ಬೇಜಾರಾಗೇ ಆಗ್ತದೆ, ಎಸ್ಪೆಷಲಿ ನಮ್ಮ ಅತ್ತೆಗಂತೂ ಕಣ್ಣಲ್ಲಿ ನೀರೇ ತಂದುಬಿಡ್ತಾರೆ ಅವರು. ಸೊ ಮತ್ತೊಂದು ಒಂದು ಝಲಕ್ ಥರ ಗಣೇಶ್ ಇಟ್ಟಿರೋದನ್ನು ನೆನಪಿಸ್ಕೊಂಡು ಮತ್ತೊಂದು ಸಲ ನೋಡಿ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಂದು ಸಲ ಹೇಳ್ತಾ, ಇಫ್ ಯು ಹ್ಯಾವ್ ಲೈಕ್ ದಿಸ್ ಪರ್ಟಿಕ್ಯುಲರ್ ವಿಲಾಗ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರಾಹವ್ಯ.